ಹಾಯ್, ಹೆಲೋ ಎವ್ರಿವನ್. ಎಲ್ಲರಿಗೂ ನಮ್ಮ ಕರ್ನಾಟಕ SSC ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೆಳೆಯರೆ, ಇವತ್ತು ನಾವು SSC GD ರೀಸನಿಂಗ್ ಕ್ವಶನ್ ಪೇಪರ್ ಎಷ್ಟನೇ ನೋಡೋಣ 18ನೇ ಸೆಟ್ಟನ್ನು ಬಳಸೋಣ. 23ನೇ ಜನವರಿ 2023ರಾಗ 4ನೇ ಶಿಫ್ಟ್ ನಡೆದಿತ್ತು ಕ್ವಶನ್ ಪೇಪರ್ ಇದು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಅಟ್ಲೀಸ್ಟ್ ನಾನು ನಿನ್ನೆ ಮ್ಯಾಥ್ಸ್ ಕ್ಲಾಸನ್ನು ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ಯಾರು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇಲ್ಲ. ಅಟ್ಲೀಸ್ಟ್ ನೀವು ನೋಡಲೇಬೇಕು. ಯಾಕಂತಂದರೆ ಮಸ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಗಳು ಅವು ಕ್ವಶನ್ಗಳು ಕೇಳಿರ್ತಾರೆ. ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಒಳಗೆ ಎವರೇಜ್ ಸ್ಪೀಡ್ ಡಿಸ್ಟೆನ್ಸ್ ಮೇಲೆ ಕ್ವಶನ್ ಕೇಳ್ತಾನೆ. ಆನಂತರ ಮಸ ಮೇಲೆ ಭಾಳ ಕ್ವಶನ್ ಬರೋದವು. ಆನಂತರ ಪ್ರಾಫಿಟ್ ಲಾಸ್ ಮೇಲೆ 1-2 ಕ್ವಶನ್ ಇದ್ದೇ ಇರ್ತವೆ. ಇಂಥವು ಈಜಿ ಚಾಪ್ಟರ್ಗಳು. ಮತ್ತು ಟೈಮ್ ಆ್ಯಂಡ್ ವರ್ಕ್ ಅಂತೂ ಭಾಳ ಈಜಿ ಕ್ವಶನ್ಸ್ ಇರ್ತಾವೆ. ಅದ್ರ ಮೇಲಂತೂ ಮಿಸ್ ಮಾಡಿದ್ರೆ ನೀವು ಮಾಡ್ಕೊಂಡು ಹೋಗ್ಬೇಕು. ಭಾಳ ಈಜಿ ಇರ್ತಾವೆ ಕ್ವಶನ್ಸ್. ಆನಂತರ ಮೆನ್ಸುರೇಷನ್ ಒಳಗೆ ಇವು ವಾಲ್ಯೂಮ್, ಕೋಣದ ವಾಲ್ಯೂಮ್ ಮತ್ತು ಹೆಮಿಸ್ಫಿಯರ್ದು ವಾಲ್ಯೂಮ್ ಭಾಳ ಕೇಳ್ತಾನೆ. ಹೆಮಿಸ್ಫಿಯರ್ 2-3 ಲೆಕ್ಕ ನಾನು ಈ 8 ಕ್ವಶನ್ ಪೇಪರ್ ಬಿಡಿಸಿ ಅದ್ರಾಗ ಭಾಳಷ್ಟು ಅವ ಬಂದವು. ಹೆಮಿಸ್ಫಿಯರ್ 2/3πr³ ಅಂತಂದು ಬರ್ತೈತಿ ಸೂತ್ರ. ಅದ್ರ ಮೇಲೆ ಭಾಳ ಕ್ವಶನ್ ಕೇಳ್ತಾನೆ. ಇಂಥವೆಲ್ಲ ಇಂಪಾರ್ಟೆಂಟ್ ಇದ್ದದ್ದು ನೋಡ್ಕೊಂಡು ಹೋಗ್ರಿ. ಆನಂತರ ಒಂದು ಟೆಲಿಗ್ರಾಮ್ ಚಾನಲ್ ಐತೆ ನಂದು. ಅದು @ ಹಾಕಿ ಮತ್ತು ಯೂಟ್ಯೂಬ್ ಚಾನಲ್ ಹೆಸರು ಹಾಕಿದ್ರೆ ಸ್ಮಾಲ್ ಲೆಟರ್ದಾಗ ನಮ್ಮ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಅಥವಾ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕು ಐತಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿದರೆ ನೀವು ಡೈರೆಕ್ಟ್ ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು. ಆದರೆ ನಾನು ಬೇಕಾದಂಥ ಈ ಕ್ಲಾಸ್ ಮುಗಿದ ನಂತರ ಇದ್ರದ್ದು PDF ಅನ್ನು ನಿಮಗೆ annotation PDF ಅನ್ನು ನಿಮ್ಗೆ ಕಳಿಸ್ತಿರ್ತೀನಿ. ನೀವು ಅದನ್ನು ನೋಡಿ ಫಾಲೋ ಮಾಡ್ಕೋಬೋದು. ಆನಂತರ ದಿನ ಫಾಲೋ ಮಾಡಿ. ಮತ್ತು ಇಂಗ್ಲೀಷನ್ನು ನಾನು ಕ್ಲಾಸ್ ಇನ್ನೊಂದು 2-3 ಮಾಡ್ತೀನಿ. ಆನಂತರ ಈಗೊಂದು 18ನೇ ಸೆಟ್ ಬಿಡ್ಸಾತೀನಿ ರೀಸನಿಂಗ್. ಇನ್ನೊಂದು 10 ಕ್ವಶನ್ ಪೇಪರ್ ಬಿಡ್ಸೋಕೆ ಟ್ರೈ ಮಾಡ್ತೀನಿ. ನಿಮ್ಮ ಎಕ್ಸಾಮ್ ಬರೋದ್ರಾಗ ಒಂದು 30 ಕ್ವಶನ್ ಪೇಪರ್ ಇದಾಗೆ ಆಗುತ್ತೆ ರೀಸನಿಂಗ್. ಆನಂತರ ಇಂಗ್ಲೀಷ್ ಒಂದು 10ರಿಂದ 15 ತನಕ ಟ್ರೈ ಮಾಡ್ತೀನಿ ಬಿಡ್ಸೋಕೆ. ಈ ತಿಂಗಳು ಕಂಪ್ಲೀಟ್ ನಾನು GDಗೆ ಕೊಡ್ತೀನಿ. ಈ ತಿಂಗಳೆಲ್ಲ GD ಕ್ವಶನ್ ಪೇಪರನ್ನು ಬಿಡಿಸ್ತೀನಿ. ಆನಂತರ ಇನ್ನೊಂದು ಏನು ಹೇಳ್ಬೇಕಂತಂದ್ರೆ, ಮ್ಯಾಥ್ಸ್ ಕ್ವಶನ್ ಪೇಪರ್ ಒಂದು 7-8 ಕ್ವಶನ್ ಪೇಪರ್ ಮಿನಿಮಮ್ ಮಾಡ್ತೀನಿ. ಅಷ್ಟಂತೂ ಆಗುತ್ತೆ. ಇನ್ನು ಮುಂದೆ ನೆಕ್ಸ್ಟ್ ಕ್ವಶನ್ಸ್ಗಳನ್ನು ಬಿಡಿಸೋಣ. ಈಗ ನೇ ಕ್ವಶನ್ಸ್ ನೋಡಿರಿ. ಇಲ್ಲಿ ಒಂದೇ ಕ್ವಶನ್ದಾಗ ಇದು ನೋಡಿರಿ ಹೆಂಗೆ ಕೊಟ್ಟಾನ. ಇಲ್ಲಿ 1 ಗೆರೆ ಐತಿ, ಇಲ್ಲಿ 2 ಗೆರೆ ಇದಾವೆ, ಇಲ್ಲಿ 3 ಗೆರೆ ಇದಾವೆ, ಇಲ್ಲಿ 4 ಗೆರೆ ಇದಾವೆ. ಅಂದರೆ ಇಲ್ಲಿ 5 ಗೆರೆ ಬರ್ಬೇಕು. 5 ಗೆರೆ ಇದ್ದದ್ದು ಯಾವುದೈತಿ? ಇಲ್ಲಿ 6 ಗೆರೆ ಐತಿ. ಇಲ್ಲಿ 3, ಇಲ್ಲಿ 6 ಗೆರೆ ಐತಿ. ಇಲ್ಲಿ 5 ಗೆರೆ ಐತಿ, ಇಲ್ಲೂ 5 ಗೆರೆ ಐತಿ. ಬಟ್ ಇದು ಪ್ಲಸ್ ಐತಿ, ಇಲ್ಲಿ ಇಂಟು ಐತಿ. ಒಂದೊಂದು ಜಾಗ ಶಿಫ್ಟ್ ಆಗೈತಿ. ಇಲ್ಲಿ ಪ್ಲಸ್ ಬಂದೈತಿ, ಇಲ್ಲಿ ಇಂಟು ಬರ್ತೈತಿ. ಹಾಗಾದ್ರೆ ಇಲ್ಲಿ ಪ್ಲಸ್ ಬರ್ಬೇಕು. ನಮ್ಗೆ ಇಲ್ಲಿ ಬರ್ಬೇಕಲ್ಲ, ಇಲ್ಲಿ ಪ್ಲಸ್ ಬರ್ಬೇಕು. ಹಾಗಾದ್ರೆ ಇಲ್ಲಿ ಪ್ಲಸ್ ಇದ್ದದ್ದು ಇದು ಒಂದು ಅದು ಆನ್ಸರ್ ಆಗುತ್ತೆ. ಇದು ಕ್ಯಾನ್ಸಲ್ ಆಗುತ್ತೆ. ಓಕೆ, ಈ 2ನೇ ಕ್ವಶನ್ ನೋಡೋಣ. ಇದು Fದ ನಂಬರ್ 6, Pದ ಇಲ್ಲಿ ಬರ್ಕೋತೀನಿ ನಾನು. F6, P16, I9, S19, L12, P22. ಹಾಗಾದ್ರೆ ನೆಕ್ಸ್ಟ್ ಕಂಡು ಹಿಡಿಬೇಕು ನಾವು. ಈಗ ನೋಡಿರಿ, ಇಲ್ಲಿ 16-10 ಗ್ಯಾಪ್ ಐತಿ. ಇಲ್ಲಿ ಎಷ್ಟು ಗ್ಯಾಪ್ ಉಳಿಯಾಕೈತು? 16ಕ್ಕೆ 10 ಸೇರಿಸಿದ್ರೆ 26 ಆಯ್ತು. 26ರಿಂದ ಮತ್ತೆ 9 ಸೇರಿಸ್ಬೇಕು, ಅಂದ್ರೆ 19 ಗ್ಯಾಪ್ ಆಯ್ತು. ನೆಕ್ಸ್ಟ್ ನೋಡಿರಿ, 19ರಾಗ 9 ತೆಗೆದ್ರೆ 10 ಗ್ಯಾಪ್ ಆಯ್ತು. ಹಾಗಾದ್ರೆ ನನಗೆ ಏನು ಸಾಗೈತಿ? ಒಮ್ಮೆ 10 ಪಾಲು, ಒಮ್ಮೆ 10, ಒಮ್ಮೆ 19. ಇಲ್ಲಿ ಮತ್ತೆ 19 ಬರಬೇಕು. ನೆಕ್ಸ್ಟಿಗೆ ನೋಡಿರಿ, 19ಕ್ಕೆ ಮತ್ತು 26ಕ್ಕೆ ಗ್ಯಾಪ್ ಎಷ್ಟು ಬರೈತಿ? 7 ಬರೈತಿ ಗ್ಯಾಪ್. 26 ಅಂದರೆ ABCD 26 ತನಕ ಅಟ್ಟೆ ಇರ್ತಾವಲ್ಲ, ನಾನು 26 ತನಕ ಅಟ್ಟೆ ಕನ್ಸಿಡರ್ ಮಾಡಬೇಕು. 26ರಾಗ 19 ತೆಗೆದ್ರೆ 7 ಬಂತು. ಮತ್ತು 19 ತೆಗೆದು 7 ಬಂತು. 7ಕ್ಕೆ 12 ಸೇರಿಸ್ರಿ, ಎಷ್ಟು ಬರಾಕೈತು? 19 ಬರಾಕೈತು. ಕರೆಕ್ಟ್ ಐತೆ? ಈಗ ನೆಕ್ಸ್ಟ್ 10 ಬರ್ತೈತಿ. ಇನ್ನು ನೆಕ್ಸ್ಟ್ ಯಾವುದು ಬರ್ತೈತಿ? 19 ಬರ್ತೈತಿ. ಈ 19 ಸೇರಿಸ್ಬೇಕಲ್ಲ, ನಾನೇನು ಮಾಡ್ತೀನಿ? 22ಕ್ಕೆ +4 ಮಾಡ್ತೀನಿ. ಅವಾಗೇನಾಯ್ತು? 26 ಆಗ್ತೈತಿ. +4 ಮಾಡಿದೆ. 19ರ 4 ಮೈನಸ್ ಮಾಡಿರಿ. ಅವಾಗ ಇನ್ನು ಉಳಿದಿದೆ ಅಷ್ಟೇ. 4ನ ಇಲ್ಲಿ ಸೇರಿಸೀನಿ. 19ರ 4 ಮೈನಸ್ ಮಾಡಿರಿ, 4 ಇಲ್ಲಿ ಸೇರಿಸೀನಿ. ಅದು 26 ಆಗ್ತೈತಿ. ಒಂದು ಜಡ್ ತನಕ ಕಂಪ್ಲೀಟ್ ಆಯ್ತು. ಇನ್ನು 15 ಉಳಿತೈತಿ. ಆ 15 = O ಆಗ್ತೈತಿ. 15 ನಂಬರ್ O. ಆನ್ಸರ 1ನೇದಾಗುತ್ತೆ. ಓಕೆ, ಇದರದ್ದು ಕೋಡ್ ಕೊಟ್ಟಾನ. ಬಸ್ಸದ ಕೋಡ್ ನಂಬರ್ 42 ಐತಿ. COT ಕೋಡ್ ನಂಬರ್ 38 ಐತಿ. ಅದರ ಡ್ರಮ್ ಕಂಡಿಡಿಯೋಣ. ಬಸ್ಸದ 2 + 21 + 19. 19 ಇಲ್ಲೊಂದು 20, 20, 40 ಆಯ್ತು, 42 ಆಯ್ತು. ಅಂದರೆ ಇಲ್ಲಿ 20 ಅಂದ್ರೆ 1 ಹಾಕಿನ 20 ಆಗೈತಿ, 42 ಆಗುತ್ತೆ. ಅಂದ್ರೆ ನಾವು ಕೂಡಿಸ್ಬೇಕು. ಹಂಗೆ ಆಯ್ತು. ಈಗ ಡ್ರಮ್ ತೆಗಿನು ಡೈರೆಕ್ಟ್. B ಅಂದರೆ 4, R ಅಂದರೆ 18, U ಅಂದರೆ 21, M ಅಂದರೆ 13. ಓಕೆ,
ಈಗ ಏನು ಮಾಡ್ತೀನಿ, 18ಕ್ಕೆ 4 ಸೇರಿಸ್ರಿ 22 ಆಗ್ತೈತಿ. 22 ಒಂದು 22 ಎಷ್ಟು ಆಗ್ತೈತಿ, 44 ಆಗ್ತೈತಿ. ಬಟ್ ಒಂದು ಹೆಚ್ಚಿಗೆ ಸೇರಿಸೀನಿ 43 ಆಗ್ತೈತಿ ಅಂತ ತಿಳ್ಕೊ. 43ಕ್ಕೆ ಇದು 13 ಸೇರಿಸ್ರಿ 56 ಆಗ್ತೈತಿ. ಆನ್ಸರ್ 56 ಐತಿ. ಇಲ್ಲಿ ಐತಿ ನೋಡ್ರಿ ಆನ್ಸರ್. ಇಷ್ಟೇ. ಓಕೆ. ಜನವರಿ ಅನ್ನೋದನ್ನು 31 ಜನವರಿ ಒಳಗೆ 31 ಡೇಸ್ ಇರ್ತಾವೆ. ಹಂಗೆ ಮಾರ್ಚ್ ಒಳಗೆ ಎಷ್ಟು ಇರ್ತಾವೆ, ಅಲ್ಲೂ 31 ಡೇಸೇ ಇರ್ತಾವೆ. ಇಷ್ಟೇ ಇರೋದು. ಇವು ಈಜಿ ಇಂಥ 10 ಸೆಕೆಂಡ್ನೇ ಹಾಕಿ ಮುಂದೆ ಹೋಗ್ಬಿಡೋದು, ನಿಲ್ಲಂಗಿಲ್ಲ. ಓಕೆ. ಈದಿಂದ ಎಫ್ಗೆ ಹೋಗ್ಯಾನ, ಎಫ್ದಿಂದ ಜಿಗೆ ಹೋಗ್ಯಾನ, ಜಿದಿಂದ ಹೆಚ್ಗೆ ಹೋಗ್ಬೇಕು. ನೆಕ್ಸ್ಟ್ ಹೆಚ್ ಬರ್ತೈತಿ. ಹೆಚ್ದಾಗ ಒಂದ ಕೊಟ್ಟಾನು, ಇದು ಆನ್ಸರ್ ಆಗಬೇಕು. ಇಲ್ಲಿ ಲಾಸ್ಟ್ ನೋಡ್ರಿ, ಡಿದಿಂದ ಸಿಗೆ ಹೋಗ್ಯಾನ, ಸಿದಿಂದ ಬಿಗೆ ಹೊಂದಾನು, ಬಿದಿಂದ ಎಕ್ಕೆ ಬರಬೇಕು. ಅಂದ್ರೆ 1 ಮೈನಸ್ ಮಾಡ್ಕೊಂತ ಬಂದ. ಇಲ್ಲಿ -1 ಇಲ್ಲಿ +1 ಅಷ್ಟೇ. ಹಂಗಾದ್ರೆ 3ನೇದು ಆನ್ಸರ್ ಆಗುತ್ತೆ. ಈಗ 6ನೇ ಕ್ವಶನ್ ನೋಡ್ರಿ. ಬಿ ಒ ಎಲ್ಲ ಕಡೆ ಬಿ ಒ ಐತಿ. ಹಂಗಾದ್ರೆ ಇಲ್ಲಿ 3ನೇದ್ರೊಳಗೆ ಬಿ ಒ ಎ ಐತಿ. ಹಂಗಾದ್ರೆ 3 ಫಸ್ಟ್ ಬರ್ತೈತಿ. ಆನಂತರ ಎ ಆಗಂತಲೇ ಯಾವ್ದು ಬರ್ಬೇಕು ನಮ್ಗೆ, ಇಲ್ಲಿ ಓ ಬರ್ಬೇಕು. ಓ ಬರ್ಬೇಕಂದ್ರೆ 1 ತೊಗೋತೀನಿ. ಓ ಆಗಂತಲೇ ಡಬ್ಲ್ಯೂ ಬರೋಂಗಿಲ್ಲ, ಟಿ ಬರ್ತೈತಿ. ಟಿ ಆಗಂತಲೇ ಓ ಬರ್ತೈತಿ. ಹಂಗಾದ್ರೆ 315 ಬರ್ತೈತಿ. ಈಗ 3 ಕಂಡಿದೆ. ಮೊದಲು ನೋಡ್ಕೊಳ್ರಿ, 314 ಐತಿ, 315 ಬರ್ತೈತಿ. ಅಂದ್ರೆ ಆನ್ಸರ್ 2ನೇದು ಆನ್ಸರ್. ಇಲ್ಲಿ ಯಾವುದೂ ಇಲ್ಲ, ಹಾಗಾಗಿ 2ನೇದು ಆನ್ಸರ್ ಆಗುತ್ತೆ. ಈಗ ನೋಡ್ರಿ 7ನೇ ಕ್ವಶನ್ದಾಗ ಏನೇ ಬ್ಲಡ್ ರಿಲೇಷನ್ ಐತಿ. ಇಂಥವು ಬಂದ್ರೆ ನೀವು ಜಲ್ದಿ ಬಿಡಿಸ್ಬೋದು, ಇಲ್ಲಾಂದ್ರೆ ಲಾಸ್ಟಿಗೆ ಬಿಡ್ಸೋಕೆ ಟ್ರೈ ಮಾಡಿರಿ. ಟೈಮ್ ಹೋಯ್ತಂದ್ರೆ ಆಗ ಇವು ಈಸಿ ಇರ್ತಾವೆ. ಒಂದಿಟ್ಟು ತಲೆ ಕೆಡಿಸ್ಬೇಕು, ಒಂದಿಟ್ಟು ನೀವು ತಲೆ ಓಡಿಸಿ ಮಾಡಿದ್ರೆ ಜಲ್ದಿ ಗೊತ್ತಾಗುತ್ತೆ. ನಾನು ಹೆಣ್ಮಕ್ಳನ್ನ ರೌಂಡದಾಗ ತೋರಿಸ್ತೀನಿ, ಗಂಡು ಮಕ್ಕಳನ್ನ ಚೌಕದಾಗ ತೋರಿಸ್ತೀನಿ. ಅಪ್ಪನಿಂದ ಮಕ್ಕಳಿಗೆ ಉದ್ದಗೆರೆ ತೋರಿಸ್ತೀನಿ. ಬಟ್ ಮೇಲಿಂದ ಕೆಳಗಿಂದ ಲೈನ್. ಅಡ್ಡಗೆರೆ ಅಂತಂದ್ರೆ ಇದೇನಾಗ್ತೈತಿ, ಸಿಬ್ಲಿಂಗ್ಸ್ ಅಂದ್ರೆ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಆಗುತ್ತೆ. ಡಬಲ್ ಅಡ್ಡಗೆರೆ ಬರ್ತಂದ್ರೆ ಅದು ಗಂಡ ಹೆಂಡತಿ ಆಗ್ತೈತಿ. ಈಗ ನನಗೆ ಏನೈತಿ, ಪರ್ಸೆಂಟೇಜ್ ಕೊಟ್ಟಾನು. ಪರ್ಸೆಂಟೇಜ್ ಅಂದ್ರೆ ಏನೈತಿ, ಎ ಇಸ್ ಅ ಸಿಬ್ಲಿಂಗ್ ಆಫ್ ಬಿ ಅಂತ. ಹಂಗಾದ್ರೆ ನಮ್ಗೆ ಆರ್ ಸಿಬ್ಲಿಂಗ್ ಆಯ್ತು. ಎದಕ್ಕೆ ಸಿಬ್ಲಿಂಗ್ ಆಯ್ತು, ವಾಯ್ಗೆ ಸಿಬ್ಲಿಂಗ್ ಆಯ್ತು. ಬಟ್ ಇವು ಎರಡು ಥರದ್ದು ಹೆಣ್ಣು ಐತು ಗಂಡು ಐತು ಗೊತ್ತಿಲ್ಲ ನನಗೆ. ಆನಂತರ ಸಿಬ್ಲಿಂಗ್ ಅಂದ್ರೆ ಬರೀ ಒಟ್ಟಿದವ್ರು ಅಂತ ಅರ್ಥ ಹೇಳಿ. ಬಟ್ ಯಾವ ಹೆಣ್ಣು ಗಂಡು ಅಂತ ಗೊತ್ತಿರಂಗಿಲ್ಲ. ಈಗ ಯಾಂಡ್ ಸಿಂಬಲ್ ನೋಡ್ರಿ. ಯಾಂಡ್ ಅಂದ್ರೆ ಏನು, ಎ ಇಸ್ ದ ಮದರ್ ಆಫ್ ಬಿ ಅಂತ. ಹಂಗಾದ್ರೆ ವಾಯ್ ಎದಕ್ಕೆ ಮದರ್ ಆಗ್ತೈತಿ, ವಾಯ್ ಮದರ್ ಆಗ್ತೈತಿ. ಎದಕ್ಕೆ ಮದರ್ ಆಗ್ತೈತಿ, ಡಿಗೆ ಮದರ್ ಆಗ್ತೈತಿ. ಹಂಗಾದ್ರೆ ಈಗ ನೆಕ್ಸ್ಟ್ @ ನೋಡ್ರಿ. @ ಏನು ಕೊಟ್ಟಾನು, ಎ ಇಸ್ ದ ಹಸ್ಬೆಂಡ್ ಆಫ್ ಬಿ ಅಂತ. ಹಂಗಾದ್ರೆ ಡಿ ಏನಾಗ್ತೈತಿ, ಹಸ್ಬೆಂಡ್ ಆಗ್ತೈತಿ. ಹಸ್ಬೆಂಡ್ ಅಂದ್ರೆ ಚೌಕ್ ಬಾಕ್ಸ್ ಹಾಕ್ತೀನಿ, 2 ಗೆರೆ ಹೇಳ್ತೀನಿ. ಎದ್ರದ್ದು ಹಸ್ಬೆಂಡ್ ಐತಿ, ಜಿದು ಹಸ್ಬೆಂಡ್ ಐತಿ. ಜಿದು ಹಸ್ಬೆಂಡ್ ಅಂತಂದ್ರೆ ಇದು ಹೆಣ್ಣು ಆಗ್ಲೇಬೇಕಾ, ಇದು ಗಂಡ ಅಂತಂದ್ರೆ ಇದು ಹೆಣ್ಣು ಆಗ್ಲೇಬೇಕಾ, ಅದ್ರದ್ದು ಹಸ್ಬೆಂಡ್ ಐತಿ. ಆನಂತರ ಗರಿ ಹೇಳಿದ್ನು. ಓಕೆ. ಈಗ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಹ್ಯಾಶ್ ಕೊಟ್ಟಾನ. ಹ್ಯಾಶ್ ಅಂದ್ರೆ ಏನು ಹೇಳೋಣ, ಎ ಇಸ್ ಅ ಡಾಟರ್ ಆಫ್ ಬಿ ಅಂತ. ಎ ಇಸ್ ಅ ಡಾಟರ್ ಆಫ್ ಬಿ ಅಂತಂದ್ರೆ ಜಿ ಡಾಕ್ಟರ್ ಆಗ್ತೈತಿ. ಎತ್ತರದ ಡಾಕ್ಟರ್ ಆಗ್ತೈತಿ, ಎಮ್ಮದ ಡಾಕ್ಟರ್ ಆಗ್ತೈತಿ. ಅಂದ್ರೆ ನಾನು ಹೇಳಿದ್ದು ಗೆರೆ ಕರೆಕ್ಟ್ ಆಯಿತು. ಎಮ್ಮದ ಡಾಕ್ಟರ್ ಆಗ್ತೈತಿ. ಎಮ್ಮ ಹೆಣ್ಣು ಐತೆ ಗಂಡು ಐತೆ ಗೊತ್ತಿಲ್ಲ, ಅದಕ್ಕಾಗಿ ಈಗ ನೋಡ್ರಿ, ಎಮ್ಸ ಸಣ್ಣಿನ ಲ ಅಂದರೆ ಅದು ಎಮ್ಮನ ಮಗಳದ ಗಂಡ. ಅಂದ್ರೆ ಇದು ಸಣ್ಣಿನ ಲ ಆಗ್ತೈತಿ, ಡಿ ಸಣ್ಣಿನ ಲ ಆಗ್ತೈತಿ. ಎತ್ತರದ್ದು ಅದು ಏನೈತಿ, ಎದಕ್ಕೆ ಸಂಬಂಧ, ಆರಕ್ಕೆ ಏನು ಸಂಬಂಧ ಹೊಂದೈತಿ ಅಂತ ಕೇಳ್ತಾನೆ. ಆಗ ಎಮ್ನ ಅಳಿಯ ಆರ್ನ ಏನಾಗ್ತಾನೆ, ಆರ್ನ ಏನದ ನಾವು ಅಂತಂದು ಕೇಳ್ತಾನೆ. ಅಂದ್ರೆ ಸಿಸ್ಟರ್ಸ್ ಸನ್ ಅಂತಾವ. ಸಿಸ್ಟರ್ಸ್, ಇದು ಸಿಸ್ಟರ್ ಐತಿ, ಆರ್ನ ಸಿಸ್ಟರ್ ಸಣ್ಣ. ಅದಕ್ಕಾಗಿ ಆನ್ಸರ್ ಬಿ ಆಗ್ತೈತಿ. ಅಂದರೆ 2ನೇದು ಆನ್ಸರ್ ಆಗುತ್ತೆ. ಇಷ್ಟೇ. ಇಲ್ಲಿ ನೋಡ್ರಿ, ಸ್ಮಾಲ್ ಎಸ್ ಐತಿ, ಇಲ್ಲಿ ಸ್ಮಾಲ್ ಎಸ್ ಐತಿ, ಇಲ್ಲಿ ಕ್ಯಾಪಿಟಲ್ ಐ ಐತಿ, ಇಲ್ಲಿ ಕ್ಯಾಪಿಟಲ್ ಐ ಐತಿ, ಇಲ್ಲಿ ಸ್ಮಾಲ್ ಐ ಐತಿ. ಹಂಗಾದ್ರೆ ಇದು ಬರೋದಿಲ್ಲ. ಅಂದರೆ ಇಲ್ಲಿ ಕ್ಯಾಪಿಟಲ್ ಎಸ್ ಕೊಟ್ಟಾನ, ಇಲ್ಲಿ ಸ್ಮಾಲ್ ಎಸ್ ಐತಿ. ಹಂಗಾದ್ರೆ ಇದು ಬರೋದಿಲ್ಲ. ಓಕೆ. ಈಗ ನೆಕ್ಸ್ಟ್ ನೋಡೋಣ. ಇವತ್ರೊಳಗೆ ಇವು ಎಲ್ಲ ಸೇಮ್ ಕಾಣತ್ತವು, ಇದು ಸೇಮ್ ಕಾಣತಿ. ಇಲ್ಲಿ ಡಿಫ್ರೆನ್ಸ್ ಕಾಣತೈತಿ. ಹಂಗಾದ್ರೆ ಇಲ್ಲಿ ಡಿಫ್ರೆನ್ಸ್ ದೊಡ್ಡ ಟಿ ಕ್ಯಾಪಿಟಲ್ ಟಿ. ಇಲ್ಲಿ ಏನು ಕೊಟ್ಟಾನ, ಸ್ಮಾಲ್ ಟಿ ಕೊಟ್ಟಾನ. ಹಂಗಾದ್ರೆ ನಮಗೆ ಸ್ಮಾಲ್ ಟಿ ಇದ್ದದ್ದು ಕರೆಕ್ಟ್ ಆನ್ಸರ್ ಆಗ್ತೈತಿ, ಇದು ತಪ್ಪಾಗ್ತೈತಿ. ಓಕೆ. ಇಲ್ಲಿ 9ನೇ ಕ್ವಶನ್ ನೋಡ್ರಿ. ಕ್ಯಾಂಡಿ ಗ್ರಾಸ್ ಐತೈತಿ. ಕ್ವಶನ್ ಏನು ಕೇಳೋಣ, ಕ್ಯಾಂಡಿದ ಕೋಡ್ ಏನು ಕೇಳೋಣ. ಕ್ಯಾಂಡಿದ ಕೋಡ್ ಕಡಿಬೇಕಾ. ಇಲ್ಲಿ ಕ್ಯಾಂಡಿ ಗ್ರಾಸ್ ಐತಿ, ಮತ್ತು ಕ್ಯಾಂಡಿದಾಗ ಇಲ್ಲಿ ಐತಿ ನೋಡ್ರಿ, ಇಲ್ಲಿ ಕ್ಯಾಂಡಿ ಕೇಬಲ್ ಐತಿ. ಹಂಗಾದ್ರೆ ಈ ಕ್ಯಾಂಡಿ ಗ್ರಾಸದ ಕೋಡ ಪ್ರೊಸೀಜರ್ ಡಾಗ್ ಅಂತ ಐತಿ. ಹಂಗೆ ಕ್ಯಾಂಡಿ ಕೇಬಲ್ದ ಕೋಡ ಪ್ರೊಸೀಜರ್ ರಿಮೋಟ್ ಅಂತ ಐತಿ. ಹಂಗಾದ್ರೆ ಕ್ಯಾಂಡಿದ ಏನು ಎರಡು ಥ್ರೋಗ್ ಸೇಮ್ ಅದು, ಪ್ರೊಸೀಜರು ಇಲ್ಲಿ ಸೇಮ್ ಆಯ್ತು. ಹಂಗಾದ್ರೆ ಪ್ರೊಸೀಜರ್ ಸೇಮ್ ಆಯ್ತಂದ್ರೆ ಆನ್ಸರ್ ಪ್ರೊಸೀಜರ್ ಆಗಬೇಕು. ಕ್ಯಾಂಡಿದ ಕೋಡ್ ಏನಾಗ್ತೈತಿ, ಪ್ರೊಸೀಜರ್ ಆಗ್ತೈತಿ. ಇಷ್ಟೇ. ಇಂಥ ಲೆಕ್ಕದಾಗ ನಾವು 2/5 ಫಸ್ಟ್ ನೋಡ್ಕೋಬೇಕು. ಅದಕ್ಕಾಗಿ ಯಾವಾಗಲೂ ನಾವು ಸೈನ್ ಚೇಂಜ್ ಬರ್ತಂದ್ರೆ 2/5 ಮೊದಲು ಇರ್ತೈತಿ. ಯಾಕಂದ್ರೆ ಅಲ್ಲಿ ನೀವು ಜಲ್ದಿ ಕಂಡು ಹಿಡ್ಕೋಬೋದು. ನಾನೇನು ಮಾಡ್ತೀನಿ, ಈಗ
ಇಂಟು ಐತಿ, ಡಿವೈಡೆಡ್ ಐತಿ, ಸಣ್ಣ ಸಣ್ಣ ನಂಬರ್ ಅದಾವು. ಆದಷ್ಟು ನಾನು ಅವು ಎರಡು ಎಕ್ಸ್ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. 12 ಇಂಟು ಜಾಗದಾಗ ಡಿವೈಡೆಡ್ ಬರ್ಕೋತೀನಿ. ಪ್ಲಸ್ ಅದು 9 ಇಂಟು 3 ಮಾಡ್ಕೋತೀನಿ, -4 ಆಗ್ತೈತಿ. ಈಗ ಏನಾಗ್ತೈತಿ, 6 1 6 2 ಆಯ್ತು, 9 3 27 -4 ಅಂದರೆ ಎಷ್ಟು ಬಂತು? 4 2 -2 25 ಬಂತು. ನಮ್ಗೆ ಬೇಕಾಗಿದ್ದು ಅದ. ಓಕೆ, 25 ಬೇಕಾಗಿತ್ತು. ಹಂಗಾದ್ರೆ ನಮಗೇನಾಯ್ತು, ಇಂಟು ಮತ್ತು ಡಿವೈಡ್ ಬೈ ಆನ್ಸರ್ 4ನೇದಾಗುತ್ತೆ. ಓಕೆ, ಈಗ ಎಫ್ದಿಂದ ಜೆಗೆ ಹೋಗ್ಯಾನ. ಎಫ್ ಜಿ ಅಂದರೆ +4 ಮಾಡ್ಯಾನ. ಇಲ್ಲಿ ಇದು ಬರೋಂಗಿಲ್ಲ, ಇದನ್ನು ಕನ್ಸಿಡರ್ ಮಾಡೋಕೆ ಬರೋಂಗಿಲ್ಲ. ಬರೀ ಸಪ್ರೇಟ್ ಅದಾವಲ್ಲ, ಇವ ಸಮಾನ ಪಾತ್ರದಾಗ ಅದಾವೆ. ಅದಕ್ಕಾಗಿ ಎಸ್ದಿಂದ ಡಬ್ಲ್ಯೂಕ್ಕೆ ಎಷ್ಟು ಬಂತು? +4 ಬಂತು. ಡಿದಿಂದ +4 ಮಾಡಿರಿ, ಹೆಚ್ ಬರ್ತೈತಿ. ಎಸ್ದಿಂದ ಜೆಗೆ ಏನು ಬರ್ತೈತಿ? S19 N14 ಅಂದರೆ +5 ಮಾಡ್ಯಾನ. ಹಾಗಾದ್ರೆ ಪಿದಿಂದ ಕೇಕ್ ಹೋಗ್ಯಾನ, -5 ಮಾಡ್ಯಾನ. ಸಾರಿ, ಇದು -5 ಮಾಡ್ಯಾನ. -5 ಮಾಡ್ಯಾನ. -5 ಮಾಡ್ಯಾನ ಅಂದರೆ ಏನಾಗ್ತೈತಿ? ಎಸ್ದಿಂದ ಎನ್ಗೆ ಹೋಗ್ಯಾನ, -5 ಮಾಡ್ಯಾನ. ಇಲ್ಲಿ ಪಿದಿಂದ -5 ಮಾಡ್ಯಾನ. ಆನಂತರ ಕೆದಿಂದ -5 ಮಾಡ್ರಿ. K11 -5 ಮಾಡ್ರೆ 11 5 6 ಬರ್ತೈತಿ. 6 ಅಂದರೆ ಎಫ್ ಬರ್ಬೇಕು. 6 ಅಂದರೆ ಎಫ್ ಬರ್ಬೇಕಾ? ಇದನ್ನು ತೊಗೊಳ್ರಿ, ಆನ್ಸರ್ ಲಾಸ್ಟಿಗೆ ಎಫ್ ಬಂದೈತಿ. ಓಕೆ, ಎರಡನೇದು ಆನ್ಸರ್ ಆಗುತ್ತೆ. ಈಗ ಇವ್ರ ನೋಡು ಗ್ಯಾಪ್ ತಗೋರಿ. ಎಷ್ಟು ಗ್ಯಾಪ್ ಬಂತು? 4 ಬಂತು, 6 ಬಂತು, 8 ಬಂತು, 10 ಬಂತು. ಹಂಗಾದ್ರೆ ಇಲ್ಲಿ 12 ಬರ್ತೈತಿ, ಇಲ್ಲಿ 14 ಬರ್ತೈತಿ, ಇಲ್ಲಿ 16 ಬರ್ತೈತಿ, ಇಲ್ಲಿ 18 ಬರ್ತೈತಿ. 8 2 ಸೇರಿಸಿ 0, ಇಲ್ಲೊಂದು ಕೈಲ ಬಂತು, 7 2 9 90 ಮುಗಿತಿ. ಸಾರಿ, ಇದನ್ನೇ 90 ಆನ್ಸರ್ ಆಗುತ್ತೆ. ಓಕೆ, ಇಲ್ಲೇನು ಕೇಳೋಣ? ಯಾಟದ ಅಪೋಸಿಟ್ ಕೇಳೋಣ. ಎಂಬೆಡೆಡ್ ಈ ಸಿಂಬಲ್ದಾಗ ಯಾಟದ ಅಪೋಸಿಟ್ ಯಾವ್ದೈತಿ? ಹಂಗಾದ್ರೆ ಇಂಥವು ಎರಡು ಡೈಸ್ ಕೊಟ್ಟಿದ್ದಂದ್ರೆ ಅವು ಎರಡದ್ರಾಗ ಯಾವ ಸೇಮ್ ಅದಾವು? ತ್ರಿಭುಜ ಸೇಮ್ ಐತಿ, ಇಲ್ಲೂ ಸೇಮ್ ಐತಿ, ಇದು ಸೇಮ್ ಐತಿ, ಇದು ಸೇಮ್ ಐತಿ, ಚೌಕು ಸೇಮ್ ಐತಿಲ್ಲ. ಹಂಗಾದ್ರೆ ನಾವೇನು ಮಾಡೋಣ? ಸೇಮ್ ಇದ್ದದ್ದು ಬಿಟ್ಟ ಎರಡು ಏನಾಗ್ತಾವೆ? ಅಪೋಸಿಟ್ ಇರ್ತಾವೆ. ಹಾಗಾದ್ರೆ ಯಾಟಕ್ಕೆ ಏನು ಅಪೋಸಿಟ್ ಆಗ್ತೈತಿ? ಇನ್ಫೈನೈಟ್ ಅಪೋಸಿಟ್ ಆಗ್ತೈತಿ. ಇಷ್ಟೇ. ಈಗ ನೆಕ್ಸ್ಟ್ ನೋಡ್ರಿ, 7 people A B C D F G are sitting in state row facing ನಾರ್ತ್ ಫೇಸ್ ಮಾಡತ್ತಾರು. ಅವರು ಒಬ್ಬರು ಈ ಕಡೆ ನಾರ್ತ್ ಫೇಸ್ ಮಾಡಕತ್ತಂದ್ರೆ ಲೆಫ್ಟ್ ಆಗ್ತೈತಿ, ಇದು ರೈಟ್ ಆಗ್ತೈತಿ. ಮತ್ತು 7 ಮಂದಿ ನಾ ಗೆರೆ ಹೇಳ್ಕೊತೀನಿ. 1 ಆಯ್ತು, 2 ಆಯ್ತು, 3 4 5 6 7 ಆಯ್ತು. ಓಕೆ, 3 ಆಯ್ತು, ಈಗ 4 ಆಯ್ತು. ಓಕೆ, 7 ಮಂದಿ ಅದಾರು. ಆನಂತರ ನನಗೆ ಅವ್ರು ಹೆಂಗೆ ಕೊಟ್ಟಾರ ಹಂಗೆ ಬರ್ಕೊಂಡು ಏನು ಕೊಟ್ಟಾರ ನೋಡ್ರಿ. ಏನು ಕೊಟ್ಟಾನ? ಎ ಸೀಟ್ಸ್ ಸೆಕೆಂಡ್ ಫ್ರಮ್ ದ ಲೆಫ್ಟ್ ಅಂತ. ಎ ಇಲ್ಲಿ 2ನೇ ನಂಬರ್ ಕುಂತಾನೆ. ಇದು 1 ನಂಬರ್ ಆಯ್ತು, ಇದು 2 ನಂಬರ್ ಆಯ್ತು. ಅಂದರೆ ಇಲ್ಲಿ ಮೇಲೆ 2ನೇ ನಂಬರ್ ಕುಂತ. ಓನ್ಲಿ 2 people ಸಿಟ್ ಬಿಟ್ವೀನ್ ಎ ಆ್ಯಂಡ್ ಸಿ ಅಂತ ಹೇಳಿ. ಇಲ್ಲೊಂದು ಬಿಟ್ಟು ಇಲ್ಲೊಂದು ಬಿಟ್ಟು ಸಿ ಇಲ್ಲಿ ಕುಂತ. ಓನ್ಲಿ 3 people ಸಿಟ್ ಬಿಟ್ವೀನ್ ಡಿ ಅಂದೆ ಎಫ್. ಡಿ ಮತ್ತು ಎಫ್ ನಡುವೆ 3 ಮಂದಿ ಗ್ಯಾಪ್ ಅದಾರು. ಅಂದರೆ 3 ಮಂದಿ ಬಿಟ್ಟು ಎಫ್ ಕುಂತಾನು. ಆನಂತರ ಏನು? ಡಿ ಈಸ್ ಇಮಿಡಿಯೇಟ್ ನೈಬರ್ ಆಫ್ ಎ ಅಂತ. ಡಿ ಇಲ್ಲಿ ಕುಂದಿರ್ಬೋದು, ಡಿ ಇಲ್ಲಿ ಕುಂದಿರ್ಬೋದು. ಆನಂತರ ಬಿ ಈಸ್ ಇಮಿಡಿಯೇಟ್ ನೈಬರ್ ಆಫ್ ಡಿ ಅಂತ ಹೇಳಿ. ಡಿನ ಹತ್ರನೇ ಬಿ ಕುಂತಾನಂತ. ಹಂಗಾದ್ರೆ ನನಗೆ ಇಲ್ಲಿ ಡಿ ಬರೋಂಗಿಲ್ಲ ಅಂದಂಗೆ ಆಯ್ತು. ಯಾಕಂದರೆ ಡಿನ ಕುಣ್ಸಕ್ಕೆ ಬಿನ ಕುಣ್ಸಕ್ಕೆ ಜಾಗ ಬರೋಂಗಿಲ್ಲ ನನಗೆ. ಅದ್ರ ಸಂಬಂಧ ನಾನೇನು ಮಾಡ್ತೀನಿ? ಡಿನ ಇಲ್ಲೇ ಕುಣಿಸ್ತೀನಿ. ಅದರ ಹತ್ರನ ಬಿ ಕುಂತಾನೆ. ಡಿನ ಬಿಟ್ಟು 3 ಮಂದಿ ಈ ಕಂಡೀಷನ್ ಅಪ್ಲೈ ಮಾಡೋಣ. 1 ಆಯ್ತು, 2 ಆಯ್ತು, ಇಲ್ಲಿ 3 ಆಯ್ತು. ಹಂಗಾದ್ರೆ ಎಫ್ ಇಲ್ಲಿ ಬಂದ. ಹಂಗಾದ್ರೆ ಮುಂದಿನ ಹೋದ್ರಿ. ಇ ಈಸ್ ನಾಟ್ ಇಮಿಡಿಯೇಟ್ ನೈಬರ್ ಆಫ್ ಸಿ ಅಂತ. ಸಿನ ಹತ್ರ ಡಿ ಯಾರೆಲ್ಲ? ಇ ಇಲ್ಲ ಅಂತ. ಇ ಇಲ್ಲಿ ಕುಂದ್ರಂಗಿಲ್ಲ ಅಂದರೆ ಇ ಇಲ್ಲಿ ಕುಂತ. ಹಂಗಾದ್ರೆ ಇಲ್ಲಿ ಏನು ಬರ್ತಾನು? ಎ ಬಿ ಸಿ ಡಿ ಜಿ ಬರ್ತಾನೆ. ಓಕೆ, ಈಗೇನು ಕೇಳೋಣ? ಇದು ಸೇಮ್ ಕ್ವಶನನ್ನು ಇದು 3ನೇದು ಇದೆ, ರಿಪೀಟ್ ಆಗೋದಿದೆ. ಹಳೆ ಕ್ವಶನ್ ಪೇಪರ್ ನಾವು ಬಿಡಿಸಿದ್ದು ನನಗೆ ನೆನಪು ಆಗ್ತೈತಿ. ಸೇಮನ್ನು ಐತಿ ಕ್ವಶನ, ಬಟ್ ಲಾಸ್ಟ್ಗೆ ಇದೇನು ಕೇಳೋಲ್ಲ ಕ್ವಶನ, ಅದಷ್ಟು ಡಿಫ್ರೆನ್ಸ್ ಐತಿ. ಹೂ ಸಿಟ್ಸ್ ಎಟ್ ದ ಎಕ್ಸ್ಟ್ರೀಮ್ ರೈಟ್ ಅಂತ. ಎಕ್ಸ್ಟ್ರೀಮ್ ರೈಟ್ ಯಾರು ಕುಂತಾರ? ಎಫ್ ಕುಂತಾನ. ಹಾಗಾದ್ರೆ ಆನ್ಸರ್ ಏನಾಗ್ತೈತೆ ನಮಗೆ? ಆನ್ಸರ್ ಎಫ್ ಡಿ ಆಗ್ತೈತೆ ಆನ್ಸರ್. ಓಕೆ, ಈಗ ಇಂಥ ಕ್ವಶನ್ ನಿಮ್ಗೆ ಇಂಟುದಾಗ ಚೆಕ್ ಮಾಡ್ಬೇಕು. ಇಂಟು ಮತ್ತು ಡಿವೈಡೆಡ್ ಬೈ. ಇಲ್ಲಿ ನೋಡಿರಿ, ಇಂಟುದಾಗ ಮಾಡಿದ್ರೆ ಇದು ಭಾಳ ದೊಡ್ಡ ನಂಬರ್ ಆಗ್ತೈತಿ. 16 ಇಂಟು 48 ಮಾಡೋಕೆ ಭಾಳ ದೊಡ್ಡ ನಂಬರ್ ಆಯ್ತು. ಇಂಟು ಇದ್ದಾಗ ಡಿವೈಡೆಡ್ ಬೈ ಇಂಟು ಮಾಡಿದ್ರೆ ಇಲ್ಲಿ ಇಂಟು ಬರ್ತಂದ್ರೆ ಇದು ಭಾಳ ದೊಡ್ಡ ನಂಬರ್ ಆಯ್ತು. ನಾ ಏನು ಮಾಡಬೇಕು? ಬರೀ ಇಂಟುದಾಗ ಅಷ್ಟೇ ಚೇಂಜ್ ಮಾಡ್ಬೇಕಂತ. ಇಂಟುದಾಗ ಅಷ್ಟೇ ಚೇಂಜ್ ಮಾಡ್ಬೇಕಂದ್ರೆ ಇಂಟುದಾಗ ಚೇಂಜ್ ಆಗಿದ್ದು ಯಾವ್ಯಾವ ಕೊಟ್ಟಾನ? ಇಂಟು ಡಿವೈಡ್ ಬೈ ಕೊಟ್ಟಾನು, ಇಂಟು ಪ್ಲಸ್ 1 ಅಂದರೆ ಇದು ಆಗಂಗಿಲ್ಲ ಅಂದಂಗೆ ಆಯ್ತು. ಇದು ಆಗಂಗಿಲ್ಲ ಅಂದರೆ ಇದೇ ಆಗಬೇಕಲ್ಲ. ಇದು ಆಗಂಗಿಲ್ಲ ಅಂದರೆ ನಾನು ಏನು ಮಾಡ್ಕೊತೀನಿ? 24 ಪ್ಲಸ್
54 ಪ್ಲಸ್ ಜಾಗದಾಗ ಇಂಟು ಬರ್ತೈತಿ, ಪ್ಲಸ್ ಜಾಗದಾಗ ಇಂಟು ಬರ್ತೈತಿ. ಇಂಟು ಬತ್ತು 54 ಐತಿ, 54/18 ಬಂತು, -48 ಆನಂತರ ಪ್ಲಸ್ 16. ಓಕೆ, ನಾವೀಗ ಕಡ್ತಾ ಹೊಡೆದ್ವಿ ಅಂದ್ರೆ ಗೊತ್ತಾಗ್ತೈತಿ. 18 1 18 3 54, 24 3 72, 72 48 ಹೋದ್ರೆ ಪ್ಲಸ್ 16, 48 ಹೋದ್ರೆ 24 ಉಳಿತು, 24 ಪ್ಲಸ್ 16 ಹೋದ್ರೆ ಕೂಡಿಸಿದ್ರೆ 40 ಆಗ್ತೈತಿ. ಓಕೆ, ನಾವು ಪಟ್ಟದ್ದು ಐತಿ, ಆನ್ಸರು ಅದ ಬಂತು, ಆನ್ಸರ್ ಇದಾಯ್ತು. ಓಕೆ, ಈಗ ನೆಕ್ಸ್ಟ್ ನೋಡ್ರಿ 16ನೇ ಕ್ವಶನ್. ಆಲ್ ಹ್ಯಾಂಡ್ಸ್ ಆರ್ ಫಿಂಗರ್ಸ್ ಅಂತ ಹೇಳಿ ನಾನು ಏನು ಮಾಡ್ತೀನಿ, ಆಲ್ ಬಂದು ಅಂದ್ರೆ ಒಳಗೆ ತೊಗೋತೀನಿ, ಸಮ್ ಬರ್ತಂದ್ರೆ ಸೈಡ್ ಬರ್ತಾವೆ ಹಿಂಗೆ ಅಂತ. ಇದ್ರೊಳಗೆ ಆಲ್ ಬರ್ತಂದ್ರೆ ಹಿಂಗೆ ಒಳಗೆ ಬರ್ತೈತಿ. ನಂತರ ನಾಟ್ ಕೊಟ್ಟಿದ್ದು ಅಂದ್ರೆ ಇವು ಬಂದು ಕ್ಯಾನ್ಸಲ್ ಆಗ್ತವೆ, ಗೆರೆಗಳನ್ನು ತೋರಿಸಿ. ಈಗ ನೋಡ್ರಿ ಆಲ್ ಹ್ಯಾಂಡ್ಸ್ ಆರ್ ಫಿಂಗರ್ ಅಂತ ಹೇಳೋಣ. ಹ್ಯಾಂಡ್ಸ್ ಅಂದರೆ ಹೆಚ್ಚು ಅಂತ ಬರ್ಕೋತೀನಿ, ಅವೆಲ್ಲ ಏನದವು ಫಿಂಗರ್ ಅದಾವು ಅಂತ ಹೇಳ್ತಾನೆ. ಫಿಂಗರ್ ಅಂದ್ರೆ ನಾನು ಎಪ್ಪ ಅಂತ ಬರ್ಕೋತೀನಿ. ಈಗ ಕಲರ್ ಚೇಂಜ್ ಮಾಡೋಣ. ಈಗ ನೋಡ್ರಿ ಆನಂತರ ಮತ್ತೇನು ಹೇಳೋಣ, ಆಲ್ ಲೆಗ್ಸ್ ಆರ್ ಫಿಂಗರ್ ಅಂತ ಹೇಳೋಣ. ಎಲ್ಲ ಲೆಗ್ಸ್ ಫಿಂಗರ್ ಒಳಗೆ ಅದಾವ ಅಂತ ಹೇಳ್ತಾನೆ. ಅಂದ್ರೆ ಹ್ಯಾಂಡ್ಸ್ಗೆ ಮತ್ತು ಲೆಗ್ಸ್ಗೆ ಸಂಬಂಧ ಇಲ್ಲ, ಅದಕ್ಕೆ ನಾನು ಲೆಗ್ಸನ್ನು ಹೊರಗೆ ಬರ್ಕೋತೀನಿ. ಇದಕ್ಕೆ ಕೂಡಿಸ್ಬಾರ್ದು, ಮತ್ತು ನಾವು ಇವೆರಡು ಒಂದಕ್ಕೊಂದು ಕೂಡಬಾರ್ದು. ಅವು ಹಂಗೆ ಬರ್ಕೋಬೇಕಲ್ಲ ನಾವು, ಅದಕ್ಕಾಗಿ ಇದನ್ನು ಸಪ್ರೇಟಾಗಿ ಸಣ್ಣಗೆ ಬರ್ಕೋತೀನಿ, ಲೆಗ್ಸ್ ಆಗ್ತವೆ. ಆನಂತರ ಆಲ್ ಫಿಂಗರ್ಸ್ ಆರ್ ಟಾಯ್ ಅಂತ ಹೇಳೋಣ. ಇವೆಲ್ಲ ಫಿಂಗರ್, ಇದು ದೊಡ್ಡದೈತಿಲ್ಲ ಅದು ಫಿಂಗರ್, ಆ ಫಿಂಗರ್ಗಳೆಲ್ಲ ಟಾಯ್ದಾಗದಾವು ಅಂತ ಹೇಳ್ತಾನೆ. ಓಕೆ, ಈಗ ನೋಡಿರಿ ಈ ಕನ್ಕ್ಲೂಷನ್ ಒಂದೇ ಕನ್ಕ್ಲೂಷನ್ದಾಗ ಏನು ಹೇಳ್ಯಾನ ನೋಡ್ರಿ, ಆಲ್ ಟಾಯ್ಸ್ ಆರ್ ಫಿಂಗರ್ ಅಂತ ಹೇಳ್ತಾನೆ. ಇವೆಲ್ಲ ಟಾಯ್ ಫಿಂಗರ್ ಅದಾವು ಅಂತ ಹೇಳ್ತಾನೆ. ಬಟ್ ನಮಗೇನು ಗೊತ್ತೈತಿ, ಎಲ್ಲ ಫಿಂಗರ್ನ ಟಾಯ್ದಾಗದಾವು, ಬಟ್ ಟಾಯ್ ಎಲ್ಲ ಫಿಂಗರ್ ಆಗಂಗಿಲ್ಲ. ಸಮ್ ಅಂತ ಕೊಟ್ಟಾಗ ಅಷ್ಟೇ ಆಗ್ತೈತಿ, ಅದಕ್ಕಾಗಿ ಒಂದೇ ಕ್ಯಾನ್ಸಲ್ ಆಗುತ್ತೆ. ಸಮ್ ಅಂತ ಕೊಟ್ಟರೆ ಆಗ್ಬೋದು. ಸಮ್ ಟಾಯ್ಸ್ ಆರ್ ಹ್ಯಾಂಡ್ಸ್ ಇಲ್ಲೇ ಕೊಟ್ಟಾನೆ, ಸಮ್ ಟಾಯ್ಸ್ ಆರ್ ಹ್ಯಾಂಡ್ಸ್, ಇವೆಲ್ಲ ಟಾಯ್ಸ್ ಸ್ವಲ್ಪ ಇದ್ರಾಗ ಟಾಯ್ಸ್ ಹ್ಯಾಂಡ್ಸ್ ಅದಾವು ಅಂತ ಹೇಳ್ತಾನೆ. ಹೌದು, ಎರಡನೇದು ಕರೆಕ್ಟ್ ಆಗ್ತೈತಿ. ಯಾಕಂದ್ರೆ ಎಲ್ಲ ಹ್ಯಾಂಡ್ಸನ್ನು ಟಾಯ್ ಇದ್ರೆ ಸ್ವಲ್ಪ ಅದ್ರ ಟಾಯ್ಗಳು ಹ್ಯಾಂಡ್ಸ್ ಇರ್ಬೋದಲ್ಲ. ಸಮ್ ಟಾಯ್ಸ್ ಆರ್ ಲೆಗ್ಸ್ ಅಂತ ಹೇಳ್ತಾನೆ. ಸಮ್ ಟಾಯ್ಸ್ ಲೆಗ್ಸ್ ಅದಾವು, ಸಮ್ ಕಂಡೀಷನ್ ಬಂದಾಗ ಕರೆಕ್ಟ್ ಆಗ್ತೈತಿ. ಅದಕ್ಕಾಗಿ ಆನ್ಸರ್ ಏನಾಗುತ್ತೆ, ಓನ್ಲಿ ಕನ್ಕ್ಲೂಷನ್ 2 and 3 ಫಾಲೋಸ್ ಅಂತ ಅನ್ಸುತ್ತೆ. ಓಕೆ, ಈಗ 17ನೇ ಕ್ವಶನ್ ನೋಡ್ರಿ. ಇದ್ರೊಳಗೆ ಇದು ತ್ರಿಭುಜಾಕಾರದಾಗ ಹಿಂಗೆ ರೌಂಡ್ ಇದ್ದಿದ್ದು ಎಲ್ಲಿಯೂ ಕಾಣಿಸ್ತಿಲ್ಲ ನನಗೆ. ಇಲ್ಲಿ ಐತಿ ಬಟ್ ಇಲ್ಲಿ 2 ಗೆರೆ ಇದಾವು. ಅದು ಹಿಂಗೆ ಉದ್ದ ಗೆರೆ, ಅಡ್ಡ ಗೆರೆ ಒಂದೈತಿ, ಇಲ್ಲಿಯೂ ಕರ್ವದಾಗೈತಿ. ಅದಕ್ಕಾಗಿ ಇದು ಕ್ಯಾನ್ಸಲ್ ಆಗೈತಿ. ಮತ್ತು ಇದು ರೊಟೇಟ್ ಈ ಕಡೆ ಆಗೈತಿ, ನೀವು ಸ್ಟೇಟ್ ಕೊಟ್ಟಾನೆ, ರೊಟೇಟ್ ಮಾಡೋಂಗಿಲ್ಲ ಅಂತ ಹೇಳ್ಯಾನೆ. ರೊಟೇಟ್ ಮಾಡಿ ಕಂಡುಹಿಡಿಯೋಂಗಿಲ್ಲ, ಅದಕ್ಕಾಗಿ ಆನ್ಸರ್ ಒಂದೇದ ತಪ್ಪಾಗುತ್ತೆ. ಈಗ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ ಸೇಮ್ ಹಿಂಗೆ ಕಾಣತಿ, ಇಲ್ಲಿ ಹೊಂಟೈತಿ, ಇಲ್ಲಿ ಬಂದೈತಿ, ಹಾಗಾದ್ರೆ ಕರೆಕ್ಟ್ ಆಗುತ್ತೆ. ಹಿಂಗೆ ಎದ್ದದ್ದು ಎಲ್ಲೈತಿ, ಇಲ್ಲಿ ಗೆರೆ ಬಂದೈತಿ, ಬಟ್ ಈ ಕಡೆಯಿಂದ ಹೋಗೈತಿ ಅದು ಗೆರೆ, ಹಾಗಾದ್ರೆ ಇದು ಕ್ಯಾನ್ಸಲ್ ಆಗುತ್ತೆ, ಇದು ಎಲ್ಲಿ ಆಗಂಗಿಲ್ಲ. ತ್ರಿಭುಜ ಎಲ್ಲೈತಿ, ಇಲ್ಲಿ ತ್ರಿಭುಜ ಕಾಣತಿ, ಬಟ್ ಇಲ್ಲಿ ಇಲ್ಲೊಂದು ಗೆರೆ ಬಂದೈತಿ, ಪೂರ್ತಿ ತ್ರಿಭುಜ ಆಗಬೇಕಾಗಿತ್ತು, ಆಗಿಲ್ಲ, ಹಾಗಾಗಿ ಇದು ಕ್ಯಾನ್ಸಲ್ ಆಗುತ್ತೆ. ಅದಕ್ಕಾಗಿ ಆನ್ಸರ್. ಈಗ ನೆಕ್ಸ್ಟ್ ನೋಡೋಣ. ಇದು 4 25 5 ಐತಿ. ಈ ನಂಬರ್ ಎದಕ್ಕೆ ಸಮೀಪ ಐತಿ ನೋಡ್ಕೊಳ್ರಿ, ದೊಡ್ಡ ನಂಬರ್ ಹಿಡ್ಕೋಬೇಕು ನಾವು. ಓಕೆ, ಇದು 15 ಸ್ಕ್ವೇರ್ 225, 16 ಸ್ಕ್ವೇರ್, ಇದು 16 ಸ್ಕ್ವೇರ್ ಸೇಮ್ ಐತಿ, ಅಂದರೆ 256 ಐತಿ. ಅದ್ರ -6 ಮಾಡ್ರೆ 250 ಬರತೈತಿ. ಈಗ ನೋಡ್ರಿ 4 ಐತಿ, 4ಕ್ಕೆ ಸ್ಕ್ವೇರ್ ಮಾಡಿದ್ರೆ 16 ಆಗ್ತೈತಿ, 16ಕ್ಕೆ ಸ್ಕ್ವೇರ್ ಮಾಡಿದ್ರೆ 256 ಆಗ್ತೈತಿ. ಅದ್ರ -6 ಮಾಡಿದ್ರೆ 250 ಬಂತು, ಹಿಂಗೆ ಬಂದೈತಿ. ಓಕೆ, ಈಗ ಹಿಂಗೆ ಚೆಕ್ ಮಾಡಿ ನಾನು 6 ಐತಿ, 6 ಸ್ಕ್ವೇರ್ ಮಾಡ್ತೀನಿ, 36 ಆಗ್ತೈತಿ. 36 ಸ್ಕ್ವೇರ್ ಏನಾಗ್ತೈತಿ, 36 ಸ್ಕ್ವೇರ್ 1296 ಆಗ್ತೈತಿ. ಅದ್ರೊಳಗೆ 1296 ಆಗ -6 ಮಾಡ್ತೀನಿ. -6 ಮಾಡಿದಾಗ ಏನಾಗ್ತೈತಿ, 1290 ಆಗ್ತೈತಿ. ಹಂಗೆ 5 ಕಂಡುಹಿಡಿಬೇಕು. 5 ಇದ್ದದ್ದು 5 ಸ್ಕ್ವೇರ್ ಮಾಡ್ತೀನಿ, 25 ಆಗ್ತೈತಿ. 25ನ ಸ್ಕ್ವೇರ್ ಮಾಡ್ತೀನಿ, ಅವಾಗ 625 ಆಗ್ತೈತಿ. ಅದ್ರೊಳಗೆ -6 ಮಾಡ್ತೀನಿ, 619 ಆಗ್ತೈತಿ. ಇದು ಆನ್ಸರ್ ಒಂದೇ. ಈಗ ನೆಕ್ಸ್ಟ್ ನೋಡೋಣ. ಇದೇನಾಗ್ತೈತಿ, 6ರಾಗ 1 ಹೋದ್ರೆ 5 ಬಂತು, 8ರಾಗ 3 ಹೋದ್ರೆ 5 ಬಂತು, 2ರಾಗ ಹೋದ್ರೆ 0 ಬಂತು. ಈಗ ನೆಕ್ಸ್ಟ್ ನೋಡೋಣ, ಇದ್ರದ್ದು ತೆಗಿರಿ. 11ರಾಗ 6 ಹೋದ್ರೆ 5 ಬಂತು, 15ರಾಗ 13 ತೆಗಿಬೇಕು. ಈಗ ಯಾಕಂದ್ರೆ 1ರಾಗ ಅಲ್ಲಿ ಕೈಲ ತೊಗೊಂಡಿಲ್ಲ, 15ರಾಗ 13 ತೆಗೆದ್ರೆ 2 ಬಂತು, 25 ಬಂತು. 6ರಾಗ 1 ಹೋದ್ರೆ 5 ಬಂತು, 12ರಾಗ 11 ಹೋದ್ರೆ
ಒಂದು ಬಂತು. ಇಲ್ಲಿ 15 ಐತಿ, ಇಲ್ಲಿ 25 ಐತಿ. ಹಾಗಾದ್ರೆ ಇದ್ರ ನಡು 35 ಬರಬೇಕು, ಇದ್ರ ನಡು 45 ಬರಬೇಕು. ಹಾಗಾದ್ರೆ ನಾನು 230 ಬಂದಾಗ 45 ಕಳಿತೀನಿ. 11ರಾಗ 5 ಹೋದ್ರೆ 6 ಬಂತು, ಒಂದು ಕೈಲೆ ಬಂತು. 23ರಾಗ 5 ತೆಗೆದ್ರೆ 18 ಬಂತು. 186 ಇಷ್ಟೇ. ಓಕೆ, ಈಗ 20ನೇ ಕ್ವಶನ್ ನೋಡ್ರಿ. ಇಲ್ಲಿ ಏನು ಹೇಳೋಣ, DKM ಎಷ್ಟು ಮಂದಿ ಇದಾರು? 6 ಮಂದಿ ಇದಾರು ಎಂಬ 6 ಮೇಜಿನ ಒಂದು ಮೇಜ್ ಐತಿ, ವೃತ್ತಾಕಾರದ ಮೇಜ್ ಐತಿ. ಹಂಗಾದ್ರೆ ನಾನು ಇದು ರೌಂಡ್ ಇತ್ತಂದ್ರೆ ಅದನ್ನು ಕಟ್ ಮಾಡಿ ಉದ್ದ ಲೈನ್ ಮಾಡ್ಕೋತೆ. ಹಂಗಾದ್ರೆ ನಾನೆಲ್ಲ ಉದ್ದ ಲೈನ್ ಮಾಡೋನು. 1 2 3 4 5 6 ಆಯ್ತು. 6 ಮಂದಿ ಇದಾರೆ. 6 ಮಂದಿ ನಾವು ಹೆಂಗೆ ಹೇಳ್ಯಾರ ಹಂಗೆ ಕುಣಿಸ್ಬಿಡೋನು, ಭಾಳ ಹೊತ್ತು ಮಾಡೋದು ಬೇಡ. ಓಕೆ, 6ನ ಎಡಕ್ಕೆ ಮೂರನೇ ಸ್ಥಾನದಲ್ಲಿ ಕುಳಿತಿದ್ದಾನೆ. ನಾನು ಇಂಗ್ಲೀಷ್ನಾಗ ಓದ್ತೀನಿ, ಒಂದಿಟ್ಟು ಜಲ್ದಿ ಕವರ್ ಆಗ್ತದೆ ನನಗೆ. ಎಸ್ ಈಸ್ ಸಿಟ್ಟಿಂಗ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಆರ್ ಅಂತ. ಎಸ್ ಏನು ಮಾಡ್ತಾನು? ಎಸ್ ಮೇಲೆ ಬೇಕಾದ್ರೆ ಕುಣಿಸ್ತಾನೆ, ಯಾಕಂದ್ರೆ ಅದು ರೌಂಡ್ದಾಗ ಐತೆ, ರೌಂಡ್ ಟೇಬಲ್ನಾಗ ಐತೆ. ಎಸ್ ಈಸ್ ಸಿಟ್ಟಿಂಗ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಆರ್ ಅಂತ. ಈಗ ನಾನು ಈ ಕಡೆ ನೋಡತ್ತೀನಿ ಅಂತ ತಿಳ್ಕೊತೀರಿ. ಈ ಕಡೆ ಲೆಫ್ಟ್ ಆಗ್ತೈತಿ, ಈ ಕಡೆ ರೈಟ್ ಆಗ್ತೈತಿ. ಮತ್ತು ಇವು ಎರಡು ಕೂಡ್ತಾವೆ, ಈ ಕಡೆ ಸೈಡ್ ಕೂಡ್ತಾವೆ. ಯಾಕಂದ್ರೆ ರೌಂಡ್ ಇದ್ದು ಕಟ್ ಮಾಡಿ ನಾವು ಉದ್ದು ಮಾಡಿಕೊಂಡಿರ್ತಾನಿಲ್ಲ. ಆನಂತರ ಏನು ಹೇಳ್ತಾನು? ಎಸ್ ಈಸ್ ಸಿಟ್ಟಿಂಗ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಆರ್ ಅಂತ. ಎಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಆರ್, ಆರ್ನ ಲೆಫ್ಟ್ ಸೈಡ್ ಬಂದಾನಂತ. ಹಂಗಾದ್ರೆ ಇದು 1 ಪ್ಲೇಸ್ ಆಯ್ತು, ಇದು 2 ಪ್ಲೇಸ್ ಆಯ್ತು, ಇದು 3 ಪ್ಲೇಸ್ ಆಯ್ತು. ಹಂಗಾದ್ರೆ 6 ಇಲ್ಲಿ ಕುಂತಂದ್ರೆ 6ನ ಲೆಫ್ಟ್ ಕಡೆ ಆಗ್ತೈತೆ. ಹಂಗಾದ್ರೆ ಇದು 1 ಪ್ಲೇಸ್ ಆಯ್ತು, ಇದು 2 ಪ್ಲೇಸ್ ಆಯ್ತು, ಇದು 3ನೇ ಪ್ಲೇಸಿಗೆ ಎಸ್ ಕೂತ. ಓಕೆ, ಪಿ ಸಿಟ್ಟಿಂಗ್ ಟು ದಿ ಇಮಿಡಿಯೇಟ್ ರೈಟ್ ಆಫ್ ಆರ್. ಪಿ ಆರ್ನ ರೈಟ್ ಸೈಡನ್ನು ಕೂತಾನೆ. ಅಂದ್ರೆ ಪಿ ಇಲ್ಲಿ ಬರ್ಕೊಂಡು. ಆ್ಯಂಡ್ ಇಮಿಡಿಯೇಟ್ ಲೆಫ್ಟ್ ಆಫ್ ಡಿ ಪಿ ಏನು ಮಾಡ್ತಾನೆ? ಇಮಿಡಿಯೇಟ್ ಲೆಫ್ಟ್ ಆಫ್ ಡಿನ ಲೆಫ್ಟಾಗಿ ಕೂತಾನಂತ. ಹಂಗಾದ್ರೆ ಡಿ ಇಲ್ಲಿ ಸೈಡ್ ಬಂದ ಈ ಕಡೆ ಲೆಫ್ಟ್ ಆಗ್ತೈತಿ, ಡಿನ ಲೆಫ್ಟ. ಆನಂತರ ಎಮ್ ಈಸ್ ಸಿಟ್ಟಿಂಗ್ ಟು ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಆರ್ ಅಂತ. ಎಮ್ ಇಮಿಡಿಯೇಟ್ ಲೆಫ್ಟ್ ಎತ್ತರದ, ಎಮ್ ಆರ್ನ ಲೆಫ್ಟ್ ಅಂತ. ಆರ್ನ ಲೆಫ್ಟ್ ಇಲ್ಲಿ ಎಮ್. ಆನಂತರ ಕೆ ಈಸ್ ಸಿಟ್ಟಿಂಗ್ ಟು ದಿ ಇಮಿಡಿಯೇಟ್ ರೈಟ್ ಆಫ್ ಎಸ್ ಅಂತ. ಕೆಗೆ ಒಂದೇ ಜಾಗ ಉಳಿತು, ಅದು ಎಷ್ಟು ಮುಗಿತು ತೊಗೊತಿದ್ದ. ಈಗ ಕ್ವಶನ್ಗೆ ಹೋಗೋಣ ನಾವು ಡೈರೆಕ್ಟ್. ಇಫ್ ಡಿ ಆ್ಯಂಡ್ ಕೆ ಎಕ್ಸ್ಚೇಂಜಸ್ ದೇರ್ ಪ್ಲೇಸಸ್. ಇಲ್ಲಿ ಮೇನ್ ಚೇಂಜಸ್. ಈಗ ಏನು ಮಾಡೋಣ? ಅವ್ರ ಪ್ಲೇಸ್ ಚೇಂಜ್ ಮಾಡೋಣ. ಪ್ಲೇಸ್ ಏನು ಮಾಡ್ಬೇಕೀಗ? ಈ ಥರ ಪ್ಲೇಸ್ಗಳಿಗೆ ಚೇಂಜ್ ಆಗ್ಬೇಕು. ಏನು ಮಾಡೋಣ? ಬಿ ಮತ್ತು ಕೆದ ಪ್ಲೇಸ್ ಚೇಂಜ್ ಆಗ್ತಾವೆ. ಕೆ ಜಾಗದಾಗ ಡಿ ಬರ್ತಾನು, ಡಿ ಜಾಗದಾಗ ಕೆ ಬರ್ತಾನೆ. ಇಷ್ಟ ಎಕ್ಸ್ಚೇಂಜ್ ಮಾಡೋದು. ಹೂ ವಿಲ್ ಬಿ ಸಿಟ್ಟಿಂಗ್ ಟು ದಿ ಇಮಿಡಿಯೇಟ್ ರೈಟ್ ಆಫ್ ಡಿ. ಡಿನ ರೈಟ್ ಸೈಡ್ ಇಮಿಡಿಯೇಟ್ ರೈಟ್ ಯಾರು ಕುಂತಾರೋ ಅದು ಕೇಳ್ತಾನೆ. ಇಮಿಡಿಯೇಟ್ ರೈಟ್ ಯಾರು ಕುಂತಾರೆ ಕೂಡಿತಂದ್ರೆ ಇಲ್ಲಿ ಎಮ್ಮ ಬರ್ತಾನೆ. ಅದ ಆನ್ಸರ್, ಎಮ್ಮನ ಆನ್ಸರ್. ಇಷ್ಟೇ. ಓಕೆ, ಪೂರ್ತಿ 23 ನಿಮಿಷನಾಗ ಕ್ವಶನ್ ಪೇಪರನ್ನು ಬಿಡಿಸಿದ್ದೀನಿ. ಅಂದ್ರೆ ಭಾಳ ಸ್ಪೀಡಾಗಿ ಹೇಳಿದ್ದೀನಿ. ಹಿಂಗೆ ನೀವು ಎಕ್ಸಾಮ್ದಾಗ ಬಿಡಿಸ್ಬೇಕು. ಅದಕ್ಕೋಸ್ಕರ ಕರೆಕ್ಟಾಗಿ ಫಾಲೋ ಮಾಡಿರಿ. ನಾನು ಹೆಂಗೆ ಬಿಡಿಸಿದ್ದೀನಿ, ಎಷ್ಟು ಸ್ಪೀಡಾಗಿ ಬಿಡಿಸ್ತೀವಿ ಅಷ್ಟು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟು ಜಲ್ದಿ ಬಿಡಿಸ್ಬೋದು. ಅದಕ್ಕೋಸ್ಕರ ಈಗೇನು ಮಾಡಿರಿ ಅಂತ ಹೇಳ್ತಾ, ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿರಿ. ಮತ್ತು ಮ್ಯಾಥ್ಸ್ ಕ್ಲಾಸ್ಗಳನ್ನು ಚೆನ್ನಾಗಿ ನೋಡಿರಿ ಅಂತ ಹೇಳ್ತಾ, ಭಾಳಷ್ಟು ಜನ ನೋಡ್ತಾ ಇಲ್ಲ, ನೋಡಿರಿ ಕರೆಕ್ಟಾಗಿ ಕ್ಲಾಸ್ ಪೂರ್ತಿಯಾಗಿ ನೋಡಿರಿ. ಆಮೇಲೆ ನಿಮಗೆ ತಿಳಿಯುತ್ತೆ. ಇಲ್ಲ ನಂಗೆ ನಾನು ಹೇಳೋದು ತಿಳಿತಾ ಇರಲಿಲ್ಲ ಅಂದರೂ ನನಗೆ ತಿಳಿಸ್ರಿ, ಕಾಮೆಂಟ್ ಮಾಡಿ ಅಂತಂದು ಹೇಳ್ತಾ ನಾನು ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.